ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರೀತಿಯ ರಾಯರ ಭಕ್ತಾದಿಗಳ ಕುಟುಂಬಕ್ಕೆ ಪ್ರೀತಿಯಿಂದ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ನಾನಂತೂ ಈ ದಿನಕ್ಕೆ ತುಂಬಾನೇ ಕಾಯ್ತಾ ಇದ್ದೆ. ತುಂಬಾ ದಿನಗಳಿಂದ ನಾನು ಕಾಯ್ತಾ ಇದ್ದೆ ಕೂಡ. ಯಾಕೆ ಕಾಯ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಾಗತ್ತೆ. ನೋಡಿ, ನಾನು ಮಾತಾಡ್ತಿರ್ತಕ್ಕಂಥದ್ದು ನಾಳೆ ಇರುವಂತಹ ಗುರುಪುಷ್ಯ ಯೋಗದ ಬಗ್ಗೆ. ಅಂದರೆ 18/6/2026 ನಮಗೆ ಗುರುಪುಷ್ಯ ಯೋಗ ಇದೆ. ಈ ದಿನ ನಮಗೆ ಗುರುಗಳು, ದೇವರುಗಳು ನಮಗೆ ವಿಶೇಷವಾಗಿ ಅನುಗ್ರಹ ಮಾಡುವಂತಹ ದಿನ. ಅಂದರೆ ಈ ದಿನ ಮಾತ್ರ ಮಾಡ್ತಾರಂತಲ್ಲ, ಈ ದಿನ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂತಹ ದಿನ ಒಂದು ಗುರುಪುಷ್ಯ ಯೋಗ. ನಾನು 2-3 ವರ್ಷ ಹಿಂದಿನ ವರ್ಷ ಮತ್ತು ಆ ಕಡೆ ವರ್ಷ ಕೂಡ ವಿಡಿಯೋ ಮಾಡಿದ್ದೆ. ಏನು ಸೇವೆಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಗೊತ್ತಾ, ನಾವು ಗುರುಪುಷ್ಯ ಯೋಗ ಇದೆ ಅಲ್ವಾ ನಾಳೆ, ಈ ದಿನ ನಾವು ಏನು ಸೇವೆನ ಮಾಡ್ಬೋದು, ಏನು ಮಾಡಬಾರ್ದು, ಮತ್ತು ನಾನು ಈ ವರ್ಷ ಗುರುಪುಷ್ಯ ಯೋಗದ ದಿನವನ್ನು ನಾನು ಯಾವ ರೀತಿ ಆಚರಿಸ್ತೀನಿ, ಯಾವ ರೀತಿ ಸೇವೆನ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಅದನ್ನು ಮಾಡಬಹುದು. ಆದರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೋಡಿ, ಗುರುಗಳು ಎಲ್ಲರಿಗೂ ಕೂಡ ಹತ್ರ ಆಗ್ಬಿಟ್ಟಿದ್ದಾರೆ. ಎಲ್ಲರ ಮನಸ್ಸಲ್ಲೂ ಮನೆಯಲ್ಲೂ ಕೂಡ ಅವರು ಇದ್ದಾರೆ. ನಾವು ಮಣ್ಣಲ್ಲಿ ಮಣ್ಣಾದರೂ ಕೂಡ ಅವ್ರ ಮೇಲೆ ಇರುವಂಥ ಭಕ್ತಿ, ರಾಯರ ಮೇಲೆ ಇರುವಂಥ ಭಕ್ತಿ ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ, ಆಗೋದು ಇಲ್ಲ. ಬಿಟ್ಬಿಡಿ ಆಯಿತಾ, ಒಳ್ಳೆಯದೇ. ರಾಯರು ಶಾಶ್ವತವಾಗಿ ಉಳ್ಕೊಂಡ್ಬಿಟ್ರು ನಮ್ಮಲ್ಲಿ. ಯಾಕಂದರೆ ರಾಯರ ಅನ್ನೋಕ್ಕೂ ಕೂಡ ಅವರ ಆಶೀರ್ವಾದ ಬೇಕು. ಈಗ ನಾನು ಹೇಳೋದೇನಂತ ಅಂದರೆ, ನೇರವಾಗಿ ಗುರುಗಳಿಗೆ ನಾವು ಹತ್ರ ಆಗೋಕೆ, ಅಂದರೆ ಗುರುಗಳಿಗೆ ನಾವು ಅಂದರೆ ಗುರುಗಳ ಅನುಗ್ರಹವನ್ನು ತುಂಬ ಬೇಗ ಪಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ, ಒಂದು ಒಳ್ಳೆಯ ದೇವರು ಕೊಟ್ಟಂಥ ಒಂದು ಶುಭ ದಿನ, ನಮ್ಮ ಪಾಲಿಗೆ ಒಂದು ಶುಭ ದಿನ. ಈ ದಿನ ರಾಯರ ಮಠದಲ್ಲಿ ಸೇವೆನ ಮಾಡ್ತೀನಿ ಅಂತ ಅಂದರೆ, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಎಳೆನೀರಿನ ಸೇವೆನ ಮಾಡಿಸ್ಬೋದು. ನೀವು ಒಂದು 5 ಎಳ್ನೀರುಕಾಯಿ ಕೊಟ್ಟು ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡಿ ಅಂತ ಅಂದರೂ ಕೂಡ ಮಾಡ್ತಾರೆ. ಅಥವಾ ನೀವು ಹಾಲನ್ನು ಹೋಗಿ ಕೊಟ್ಟರೂ ಕೂಡ ಅಭಿಷೇಕವನ್ನು ಮಾಡ್ತಾರೆ. ಇಲ್ಲಪ್ಪ ನಮ್ಗೆ ಇದಾಗಲ್ಲ ಅಂತ ಅಂದರೆ, ಸಾಧ್ಯವಾದವ್ರು ಮಾಡಿ. ತುಂಬ ಸರಳವಾಗಿ ಕೂಡ ತಿಳಿಸ್ಕೊಡ್ತೀನಿ. ನಾನು ಎಲ್ಲವೂ ಕೂಡ ಅರ್ಥ ಆಗಲಿ ಅಂತ ಬಿಡಿಸಿ ಹೇಳ್ತಾ ಇದ್ದೀನಿ. ಎಳ್ನೀರಿನ ಸೇವೆ ಮಾಡಿಸ್ಬೋದು, ಬೆಳಿಗ್ಗೆ ಬೇಗ ಹೋಗಿ ಕೊಟ್ಟು, ಅಥವಾ ಇವತ್ತು ಸಾಯಂಕಾಲ ಹೋಗಿ ಕೂಡ ಕೊಡ್ಬೋದು. ಅಥವಾ ನೀವು ಹಾಲಿನ ಅಭಿಷೇಕ ಮಾಡಿಸ್ತೀನಿ ಅಂದರೆ ಹಾಲು ಕೂಡ ತೊಗೊಂಡು ಕೊಡ್ಬೋದು. ಅಥವಾ ನಿಮಗೆ ಅಕ್ಕಿ ಕೊಡಿಸೋ ಶಕ್ತಿ ಇದೆಯಪ್ಪ ಅಂತ ಅಂದರೆ 1 kg ಅಥವಾ ನಿಮ್ಮ ಶಕ್ತಿಗೆ ಅನುಗುಣವಾಗಿ, ಅಷ್ಟು ಇಷ್ಟು ಅಂತ ನಾನು ಹೇಳ್ತಾ ಇಲ್ಲ, ನಿಮಗೆ ಶಕ್ತಿ ಇದೆ ಅಂತ ಅಂದರೆ ರಾಯರ ಮಠಕ್ಕೆ ಅಕ್ಕಿನ ಕೊಡುವಂಥದ್ದು ಅದು ತುಂಬ ಶ್ರೇಷ್ಠ, ಇನ್ನೂ ಒಳ್ಳೆಯದೇ. ಎಲ್ಲವೂ ಕೂಡ ಒಳ್ಳೆಯದೇ, ಮತ್ತಿಷ್ಟು ಒಳ್ಳೆಯದು. ಯಾಕಂತ ಅಂದರೆ, ಪ್ರಸಾದ ರೂಪದಲ್ಲಿ ಪ್ರತಿ ಗುರುವಾರ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ರಾಯರು ಪ್ರಸಾದ ರೂಪದಲ್ಲಿ ಮುಟ್ತಾ ಇರ್ತಾರೆ. ಈ ನಮ್ಮ ಪಾಪ ಕರ್ಮಗಳು ಅಲ್ಲಿ ಕಳೀತಾ ಹೋಗುತ್ತೆ. ಹೌದಾ? ಇನ್ನೊಂದು ಏನಂತ ಅಂದರೆ, ನೀವು ರಾಯರ ಮಠದಲ್ಲಿ ಏನಾದರೂ ಕೂಡ ಆವತ್ತಿನ ದಿನ ನಿಮಗೆ ಹತ್ತಿರದಲ್ಲಿ ರಾಯರ ಮಠ ಇರೋರಿಗೆ ಅವಕಾಶ ಇರುತ್ತೆ. ಹತ್ತಿರದಲ್ಲಿ ಮನೆ ಇತ್ತು ಅಂದರೆ ಅಲ್ಲಿ ಕಸ ಗುಡಿಸುವಂಥದ್ದಾಗಿರ್ಬೋದು. ಒಟ್ಟಿನಲ್ಲಿ ರಾಯರ ಮಠದಲ್ಲಿ ಏನೋ ಒಂದು ಸೇವೆನ ಮಾಡುವಂಥದ್ದು, ಇದನ್ನು ಮಾಡುವಂಥದ್ದು. ಇನ್ನು ಏನು ಮಾಡಬಾರ್ದಪ್ಪ ಅಂತ ಅಂದರೆ, ಗುರುಪುಷ್ಯ ಯೋಗದ ದಿನ ಹೇಳ್ತಾ ಇದ್ದೀನಿ ನಾನು. ನೋಡಿ, ಅವತ್ತಿನ ದಿನ ತುಂಬ ಒಳ್ಳೆಯ ದಿನ ಅಲ್ವಾ. ಅವತ್ತು ಮನೆಯಲ್ಲಿ ಮಾಂಸ ಮಾಡುವಂಥದ್ದಾಗಲಿ, ಅಥವಾ ಸಾಮಾನ್ಯವಾಗಿ ಯಾರೂ ಮಾಡಲ್ಲ, ಬಟ್ ಎಲ್ಲರಿಗೂ ಕೂಡ ತಿಳಿಸಿ ಹೇಳುವಂಥದ್ದು ನನ್ನ ಕರ್ತವ್ಯ ಅಲ್ವಾ. ನೋಡಿ, ಅವತ್ತಿನ ದಿನ ಮಾಂಸ ಮಾಡುವಂಥದ್ದು, ಕೂದಲನ್ನ ತೆಗೆಸುವಂಥದ್ದು, ಮತ್ತು ಇನ್ನೊಂದೇನಂತ ಅಂದರೆ, ಕೆಲವರು ಮದ್ಯಪಾನ ಅವೆಲ್ಲ ಇರುತ್ತಲ್ವ, ಅವು ಯಾವುದೂ ಕೂಡ ಮಾಡ್ತಕ್ಕದ್ದಲ್ಲ. ಅವತ್ತು ಬಿಟ್ಬಿಡಿ, ಶಾಶ್ವತವಾಗಿ ಬಿಡ್ತಾ ಬನ್ನಿ. ಯಾಕಂದರೆ ಎಷ್ಟೋ ಜನಕ್ಕೆ ಫ್ಯಾಮ್ಲಿ ಇದೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಇಂಥವೆಲ್ಲ ಅವತ್ತಿನ ದಿನ ಮಾಡಬೇಡಿ. ಅವತ್ತಿನ ದಿನ ಮಾಂಸ ಸೇವನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ನಾನು ಮಾಂಸ ಸೇವಿಸ್ಬಿಟ್ಟಿದ್ದೀನಿ, ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಬಿಡು, ಮಠಕ್ಕೆ ಹೋಗ್ತೀನಿ ಬಿಡು ಅಂದ್ಕೊಳ್ಳುವಂಥದ್ದು ದಯವಿಟ್ಟು ಮಾಡಬೇಡಿ. ಹತ್ತಿರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠ ಇತ್ತು ಅಂತ ಅಂದರೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ, ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೂ ಕೂಡ ನೀವು ಹೋಗಿ ಬರಬಹುದು. ಹೋಗಿ ಬನ್ನಿ, ಒಳ್ಳೆಯದೇ ಆಗುತ್ತೆ, ಒಳ್ಳೆಯದಾಗಲಿ. ಆಮೇಲೆ ಇನ್ನೊಂದೇನಂತ ಅಂದರೆ, ಮನೆಯಲ್ಲಿ ಮಾಡ್ತೀನಿ ಅನ್ನೋರು, ಮನೆಯಲ್ಲಿ ನೀವೇನಾದರೂ ರಾಯರ ಸೇವೆನ ಮಾಡ್ತೀನಿ ಅಂತ ಅಂದರೆ, ಯಥಾ ಪ್ರಕಾರ ನೀವು ಪ್ರತಿ ಗುರುವಾರ ಹೆಂಗೆ ಮಾಡ್ತೀರೋ ಹಂಗೆ ಮಾಡಿ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ. ನಾನು ಯಾವ ರೀತಿ ಆಚರಿಸ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಂತೂ ನಾಳೆ ಯಾವಾಗತ್ತಂತ ಕಾಯ್ತಾ ಇದ್ದೀನಿ ನಾನು, ಅಥವಾ ಇವತ್ತು ನೈಟ್ ನಿದ್ದೆ ಬರುತ್ತೋ ಇಲ್ವೋ, ಇಷ್ಟು ನಾನು ಕಾಯ್ತಾ ಇದ್ದೀನಿ. ಯಾಕಂತ ಅಂದರೆ, ನಾನು ಏನಾದರೂ ಒಂದು ಕೆಲಸವನ್ನು ಅಂದ್ಕೊಂಡ್ರೆ, ಒಂದು ಕೆಲಸ ಅದಾಗೋವರೆಗೂ ಕೂಡ ನಿದ್ದೆ ಬರಲ್ಲ ನನಗೆ. ಅದು ನನಗೆ ರೂಢಿ ಇರುವಂಥದ್ದು. ನನಗೆ ಈ ಒಂದು ಗುರುಪುಷ್ಯ ಯೋಗದ ದಿನ ನಾನು ಅಂದ್ಕೊಂಡಿದ್ದಕ್ಕಿಂತ ರಾಯರ ಸೇವೆ ಮಾಡಬೇಕಂತಲೇ ನನಗೊಂದು ಸ್ವಲ್ಪ ಇಷ್ಟ ಆಗಿದ್ದು. ಈಗಾಗಲೇ ಹೂವೆಲ್ಲ ತೊಗೊಂಬಂದೆ. ನಾನು ಬೇಗ ಎದ್ದು, ಅಂದರೆ ರಾತ್ರಿ 2 ಗಂಟೆಗೆ ಎದ್ದು ಮನೆಯನ್ನೆಲ್ಲ ಕ್ಲೀನಾಗಿ, ಬ್ರಾಹ್ಮಿ ಮುಹೂರ್ತದಲ್ಲಿ ನನಗೆ ಕರೆಕ್ಟಾಗಿ ದೀಪ ಹಚ್ಬಿಡ್ಬೇಕು. ನಾನು ಎಲ್ಲ ರೆಡಿ ಇಟ್ಕೊಂಡ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕರೆಕ್ಟಾಗಿ ನಾನು ದೀಪ ಹಚ್ಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ಅದನ್ನು ಮಾಡ್ತೀನಿ. ಅದನ್ನು ಮಾಡಿ ನಾನು ಏನು ಮಾಡ್ತೀನಿ ಅಂದರೆ, ರಾಯರಲ್ಲಿ ಪ್ರಾರ್ಥನೆನ ಮಾಡ್ಕೋತೀನಿ. ಯಾಕಂದರೆ ನನ್ನ ಅಕ್ಕ ತಂಗಿರಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಎಷ್ಟೋ ಜನ ಕಂಟಿನ್ಯೂಸ್ ಆಗಿ
ಕೆಲವರು ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದೀರಾ, ನನಗೆ ಮಕ್ಕಳಿದೆ, ನಮ್ಮ ಯಜಮಾನರು ಕುಡಿಯೋ ಚಟಕ್ಕೆ ಬಿದ್ದುಬಿಟ್ಟಿದ್ದಾರೆ, ಬಿಡ್ತಾ ಇಲ್ಲ, ಅವರಿಗೂ ಕೂಡ ದೇವ್ರ ಮೇಲೆ ಭಕ್ತಿ ಇದೆ ಅಂತ. ಖಂಡಿತ ತಂಗಮ್ಮ, ನಾನು ಹೇಳ್ತೀನಿ, ಅವರು ಕುಡಿಯೋದನ್ನ ಬಿಡ್ತಾರೆ, ರಾಯರು ಬಿಡಿಸ್ತಾರೆ. ಗುರು ರಾಘವೇಂದ್ರ ಪ್ರಭುಗಳು ನಿಮ್ಮ ಸಂಸಾರವನ್ನು ಸರಿ ಮಾಡ್ತಾರೆ. ಮಕ್ಕಳ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡಿ, ಖಂಡಿತ ಸರಿ ಮಾಡ್ತಾರೆ. ಆಮೇಲೆ ರಾಯರಲ್ಲಿ ಮತ್ತೇನು ಪ್ರಾರ್ಥನೆ ಅಂದರೆ, ಎಷ್ಟೋ ಜನಕ್ಕೆ ಮದುವೆ ಆಗಿರುತ್ತೆ, ಏನೋ ಅವರ ಕೆಟ್ಟ ಸಮಯದಿಂದ ಏನಾಗಿರುತ್ತೆ ಅಂದರೆ ಅವರ ಒಂದು ಯಜಮಾನರು ದೂರ ಆಗಿರ್ತಾರೆ, ಇಬ್ಬರು ಕೂಡ ದೂರ ಇರ್ತಾರೆ, ಪಡಬಾರ್ದು ಕಷ್ಟಗಳನ್ನ ಪಡ್ತಾ ಇರ್ತಾರೆ, ಅವರು ಕೂಡ ಒಂದಾಗಬೇಕು, ಅವರು ಕೂಡ ಚೆನ್ನಾಗಿರಬೇಕು. ಆಮೇಲೆ ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆ ಇದೆ. ಇವರೆಲ್ಲರ ಬಗ್ಗೆ ಕೂಡ ನಾನು ಪ್ರಾರ್ಥನೆ ಯಾಕೆ ಮಾಡ್ಕೋತೀನಿ ಅಂದರೆ, ಇವರೆಲ್ಲ ಬೇರೆ ಯಾರು ಅಲ್ಲ, ನನ್ನ ಪ್ರೀತಿಯ ಕುಟುಂಬ, ರಾಯರು ಕೊಟ್ಟಂತಹ ಕುಟುಂಬ. ಇದನ್ನು ನಾನು ಯಾವ ರೀತಿ ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಅಂದರೆ, ಪೂಜೆ ಸೇವೆ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಫಸ್ಟು ಮಾಡುವಂಥದ್ದು ವಿನಾಯಕರಿಗೆ ಪೂಜೆ. ನಾನು ಯಾವ ವಿಡಿಯೋನಲ್ಲೂ ಅದನ್ನೇ ಮಾಡಿ ಇದನ್ನೇ ಮಾಡಿ ಅಂತ ಹೇಳಿಲ್ಲ. ದಯವಿಟ್ಟು ನಾಳೆ ನೀವು ಅಂದರೆ ಗುರುಪುಷ್ಯ ಯೋಗ ಇದೆ ಅಲ್ವಾ, ವಿನಾಯಕರಿಗೆ 5 ಎಕ್ಕದ ಹೂವನ್ನು ಇಡಿ. 5 ಎಕ್ಕದ ಹೂವನ್ನು, ಸ್ವಲ್ಪ ಸಕ್ಕರೆನ ವಿನಾಯಕರ ಮುಂದೆ ಸಪ್ರೇಟಾಗಿ ವಿನಾಯಕರಿಗೆ ಪೂಜೆ ಸೇವೆನ ಮಾಡಿ, ಆಮೇಲೆ ನೀವು ಮನೆ ದೇವರಿಗೆ ಮತ್ತು ರಾಯರನ್ನು ಪೂಜಿಸ್ತಾ ಬನ್ನಿ. ಅಂದರೆ ವಿನಾಯಕರು ಸಪ್ರೇಟ್ ಮನೇಲಿ ಅಲ್ಲೇ ಇರಲಿ, ಬೇರೆ ಕಡೆ ಇಡಿ ಅಂತ ಹೇಳ್ತಾ ಇಲ್ಲ, ದೇವ್ರ ಮನೆಯಲ್ಲೇ ಇರ್ತಾರಲ್ವ, ಅಲ್ಲೇ ಇಟ್ಬಿಟ್ಟು ವಿನಾಯಕರಿಗೆ ಏನು ಮಾಡಬೇಕಂದ್ರೆ, ಮನಸ್ಸಲ್ಲಿರೋದನ್ನ, ಹೂ ಗರಿಕೆ ಸಿಕ್ಕರೆ ಒಳ್ಳೆಯದು, ಗರಿಕೆ ಸಿಕ್ಕಿಲ್ಲ ಅಂತ ಅಂದರೆ 5 ಎಕ್ಕದ ಹೂವನ್ನು ತಗೊಂಡು ವಿನಾಯಕರಿಗೆ ಕೊಟ್ಬಿಟ್ಟು, ನಿಮ್ಮ ಮನಸ್ಸಲ್ಲಿರೋದನ್ನ, ಸ್ವಾಮಿ ನಿಮಗೆ ಇಷ್ಟವಾದಂಥ ಹೂವನ್ನು ನಾನು ಕೊಡ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ಇಷ್ಟ ಇರುವಂತಹ ಕಷ್ಟ, ಇಷ್ಟ, ನೋವು, ನಲಿವು ಎಲ್ಲವೂ ಕೂಡ ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ತಂದೆ. ಅವೆಲ್ಲವನ್ನು ಕೂಡ ನೀವೇ ನನಗೇನು ಇಷ್ಟನೋ ಅದನ್ನು ಕೊಡಿ, ಏನು ಕಷ್ಟ ಇದೆಯೋ ಅದನ್ನು ದೂರ ಮಾಡಿ, ಮನಸ್ಸನ್ನು ಹಗುರ ಮಾಡಿ, ನನ್ನ ಮನಸ್ಸಿನ ಕೋರಿಕೆಗಳನ್ನ ನೆರವೇರಿಸಿ ತಂದೆ. ಒಳ್ಳೆಯದನ್ನೇ ಕೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲೂ ಕೂಡ ನನಗೆ ಒಳ್ಳೆ ವಿದ್ಯೆ ಬುದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಿ ನನ್ನಪ್ಪ ಅಂತ ವಿನಾಯಕರಲ್ಲಿ ಪ್ರಾರ್ಥನೆನ ಮಾಡಿಕೊಂಡು ನೀವು ರಾಯರಿಗೆ ಪೂಜೆ ಸೇವೆನ ಸಲ್ಲಿಸುವಂಥದ್ದು, ಆಯಿತಾ? ನೀವು ಅದರಿಂದ ಏನಾಗುತ್ತಂದರೆ, ನಿಮ್ಮ ಬಾಳಿನ ಎಲ್ಲ ವಿಘ್ನಗಳು ದೂರ ಆಗಬೇಕು ಮೊದಲು ಅಲ್ವಾ. ಯಾರಿಗೆಲ್ಲ ಕಷ್ಟ ಇರುತ್ತಲ್ವ ಅದೆಲ್ಲ ದೂರ ಆಗಬೇಕು. ನಾನು ಹಂಗೆ ಮಾಡುವಂಥದ್ದು. ವಿನಾಯಕರಿಗೆ ಸೇವೆ ಸಲ್ಲಿಸಿದ ಮೇಲೆ ನನ್ನ ಮನೆ ದೇವರಿಗೆ ಮತ್ತು ಎಲ್ಲ ದೇವರಿಗೂ ಕೂಡ ಸೇವೆನ ಮಾಡ್ತೀನಿ. ವಿನಾಯಕರ ಮುಂದೆ 2 ಊದಿನ ಕಡ್ಡಿನ ಹಚ್ಬಿಡಿ. ನೀವು ವಿನಾಯಕರಿಗೆ ದೇವರಿಗೆ ಹಚ್ಬೋದು, 2 ಊದಿನ ಕಡ್ಡಿನ ವಿನಾಯಕರಿಗೆ ಸಪ್ರೇಟಾಗಿ ಹಚ್ಬಿಡಿ, ನಿಮ್ಮ ಮನಸ್ಸಲ್ಲಿರೋದನ್ನ ಕೇಳ್ಕೊಂಡು. ಆಮೇಲೆ ಒಂದು ಜಾಗವನ್ನು ಸ್ವಚ್ಛ ಮಾಡ್ಕೊಂಡಿರ್ತೀರ, ಮನೆಯೆಲ್ಲ ಒರೆಸ್ಕೊಂಡಿರ್ತೀರಲ್ವ, ದೇವರ ಮುಂದೆ ಕುತ್ಕೊಂಡ್ಬಿಟ್ಟು ಕಣ್ಣು ಮುಚ್ಚಿಬಿಡಿ. ಕಣ್ಣು ಮುಚ್ಚಿ ಮನಸ್ಸಲ್ಲಿ ರಾಯರನ್ನ ತುಂಬಿಕೊಳ್ಳಿ ಸ್ನೇಹಿತರೆ. ಇದು ತುಂಬ ಮುಖ್ಯ. ಮನಸ್ಸಲ್ಲಿ ರಾಯರನ್ನ ಸಂಪೂರ್ಣವಾಗಿ ತುಂಬ್ಕೊಳ್ಳಿ. ಹೆಂಗೆ ತುಂಬ್ಕೋಬೇಕು? ಗುರು ರಾಘವೇಂದ್ರ ಪ್ರಭುಗಳು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಮನೇಲಿದ್ದಾರೆ. ಗುರುಪುಷ್ಯ ಯೋಗ ಇವತ್ತು ವಿಶೇಷವಾದಂಥ ದಿನ. ರಾಯರು ಬಂದಿದ್ದಾರೆ ಆಲ್ರೆಡಿ ನಮ್ಮ ಮನೆಗೆ. ಅವ್ರ ಹತ್ರ ನನ್ನ ಕಷ್ಟನ ಹೇಳ್ಕೊಲೇಬೇಕು. ಈಗ ಅವಕಾಶ ಮತ್ತೆ ಸಿಗೋದಿಲ್ಲ ನನಗೆ ಅಂದ್ಬಿಟ್ಟು ರಾಯರಲ್ಲಿ ಏನು ಮಾಡಬೇಕಂದ್ರೆ, ನಿಮ್ಮ ಕಷ್ಟವನ್ನು ಹೇಳ್ಕೊಂಡು ಶ್ರೀರಾಘವೇಂದ್ರ 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 ಅಂತ ನಿಮಗೆ ಲೆಕ್ಕನೇ ಮಾಡೋಕ್ಕಾಗದಿರೋಷ್ಟು ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಬಿಡಿ. ಅಷ್ಟು ಇಷ್ಟು ಅನ್ನೋದು ಬೇಡ, ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಬಿಡಿ. ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ. ಹೆಂಗಂದರೆ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕದು. ನೀವು ಹೇಳೋದ್ರಿಂದ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು. ಹೌದಪ್ಪ, ನಾನು ಅಂದೆ, ನನ್ನ ಕಷ್ಟ ಎಲ್ಲವನ್ನೂ ಕೂಡ ಹೇಳ್ಕೊಂಡೆ. ಕಷ್ಟ ನೆನೆಸ್ಕೊಳ್ಳಿ. ಎಷ್ಟೋ ಜನಕ್ಕೆ ಆ ಟೈಮಲ್ಲಿ ಕಣ್ಣೀರು ಸಹಜವಾಗಿ 100ಕ್ಕೆ 100 ಸತ್ಯ ಕಣ್ಣೀರು ಬಂದೇ ಬರುತ್ತೆ. ಯಾಕಂದರೆ ಕಷ್ಟ ಹೇಳ್ಕೊತಿರ್ತೀರ. ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ, ಇಷ್ಟು ನೊಂದಿದ್ದೀನಿ, ಇಷ್ಟು ಕಷ್ಟ ಇದೆ, ಶ್ರೀರಾಘವೇಂದ್ರ ನಿನ್ನ ಬಿಟ್ಟರೆ ಗತಿ ಇಲ್ಲ ತನ್ನಪ್ಪ, ನೀನೇ ಎಲ್ಲ ತಂದೆ, ನೀನೇ ನನ್ನ ಸರ್ವಸ್ವ ತಂದೆ, ನಿನ್ನ ಬಿಟ್ಟರೆ ಯಾರಪ್ಪ ನನ್ನ ಕೈ ಹಿಡಿತಾರೆ, ಯಾರಪ್ಪ ಇದ್ದಾರೆ ನನಗೆ, ಯಥಾಶಕ್ತಿ ನಿನ್ನ ಸೇವೆನ ಮಾಡ್ತಾಯಿದ್ದೀನಿ, ನನಗೇನು ಗೊತ್ತಿಲ್ಲ ತಂದೆ, ನನಗೆ ಹೆಂಗೆ ಗೊತ್ತೋ ಹಂಗೆ ಸೇವೆನ ಮಾಡ್ತಾಯಿದ್ದೀನಿ, ನೀವೇ ಇದ್ದೀರಾ, ನೀವಿಲ್ಲ ಅನ್ನೋದು ನನ್ನಲ್ಲಿ ಇಲ್ವೇ ಇಲ್ಲ ತಂದೆ, ನೀವು ಇದ್ದೀರಾ ಅನ್ನೋ ನಂಬಿಕೆನೇ ನನ್ನಲ್ಲಿ ದೃಢವಾಗಿದೆ. ದಯವಿಟ್ಟು ಕೂಡ ನನ್ನ ಕಡೆ ಕೂಡ ಕರುಣೆ ತೋರಿ ನನ್ನಪ್ಪ ಅಂತ ರಾಯರಲ್ಲಿ ನಿಮ್ಮ ಮನಸ್ಸಲ್ಲಿರೋದನ್ನ ಎಲ್ಲವನ್ನು ಕೂಡ ಹೇಳ್ಕೊಳ್ಳಿ ಸ್ನೇಹಿತರೆ. ನಾನು ಕೂಡ ಹಂಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು. ಹತ್ತಿರದಲ್ಲಿ ರಾಯರ ಮಠ ಇದ್ದರೆ ಹೋಗಿ ಬನ್ನಿ, ನಾಳೆ ದರ್ಶನ ಪಡ್ಕೊಳ್ಳಿ. ಅಥವಾ ಹತ್ತಿರದಲ್ಲಿ ಯಾವುದೊಂದು ದೇವಸ್ಥಾನ, ರಾಯರ ಮಠ ದೂರ ಇದೆ ಅಂತ ಅಂದರೆ ಹತ್ತಿರದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಾಳೆ ನಿಮಗೆ ರಾಯರು ಪ್ರಸಾದ ರೂಪದಲ್ಲಿ ಆಗಲಿ, ಮಂತ್ರಾಕ್ಷತೆ ರೂಪದಲ್ಲಾಗಲಿ, ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬರಲಿ. ಅಥವಾ ರಾಯರು ಹತ್ತಿರದಲ್ಲೇ ನಾನು ಇದ್ದೀನಿ ಅನ್ನೋಂಥದ್ದನ್ನು ಕೂಡ ತೋರಿಸ್ಕೊಟ್ಟು ನಿಮ್ಮ ಬಾಳಲ್ಲಿ ಒಂದು ಅದ್ಭುತವಾದಂಥ ಪವಾಡವನ್ನು ಮಾಡಲಿ ಅಂತ ಕೂಡ ನಾನು ಕೇಳ್ಕೊತೀನಿ. ಬರೋ ವರ್ಷದೊಳಗೆ ನೀವು ತುಂಬ ಚೆನ್ನಾಗಿರಬೇಕು, ಚೆನ್ನಾಗಿರ್ತೀರಾ. ತಂದೆ ರಾಯರು ನಿಮಗೆ ನೆರಳಾಗಿ, ಬಲವಾಗಿ, ಶಕ್ತಿಯಾಗಿ
ಕಣ್ಣೀರನ್ನ ಒರೆಸುವಂತಹ ತಾಯಿಯಾಗಿ, ಕೋಪ ಬಂದಾಗ ನಾವು ತಪ್ಪು ದಾರಿ ನಡೆಯಬೇಕಾದ್ರೆ ಬೈದು ಬುದ್ಧಿ ಹೇಳುವಂಥ ತಂದೆಯಾಗಿ, ಬಂದು ಬಳಗ ಆಗಿ, ಸರ್ವಸ್ವ ಆಗಿ ಜೊತೆಗಿದ್ದು ಕಾಪಾಡ್ತಾರೆ. ಕಾಪಾಡಲಿ ಅಂತ ಕೂಡ ನಾನು ಕೇಳ್ಕೊತೀನಿ. ಆದರೆ ನಾಳೆ ಇರುವಂಥ ಗುರುಪುಷ್ಯ ಯೋಗದ ದಿನವನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳದೆ ಯಥಾಶಕ್ತಿ ನಿಮ್ಗೆ ಹೆಂಗಾಗುತ್ತೋ, ಒಂದೇ ಹೂವಿರಲಿ ಎಕ್ಕದೂ ಸಿಗ್ಲಿಲ್ವಾ ನಿಮಗೆ, ವಿನಾಯಕರ ಮುಂದೆ ಸಕ್ಕರೆನ ಇಟ್ಟು ತಪ್ಪಾಯಿತು ನನ್ನಪ್ಪ ಅಂದ್ಬಿಟ್ಟು ಅವ್ರ ಹತ್ರ ಏನು ಮಾಡಿ ಅಂತಂದ್ರೆ ಎಲ್ಲವನ್ನು ಕೂಡ ಹೇಳ್ಕೊಂಡು ಎಲ್ಲ ರೀತಿಯ ವಿಘ್ನಗಳು ದೂರ ಆಗಬೇಕು. ಆದರೆ ಶ್ರೀರಾಘವೇಂದ್ರ ಇಷ್ಟೇ ನಾನು ಹೇಳ್ತಾ ಇರುವಂಥದ್ದು. ಶ್ರೀರಾಘವೇಂದ್ರಾಯ ನಮಃ ಅನ್ನಿ ಅಂತ ನಾನು ಹೇಳ್ತಾ ಇಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಶ್ರೀರಾಘವೇಂದ್ರ 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 ಅಂದರೆ ನೀವು ನೆನೆಸ್ಕೋಬೇಕು. ನೀವು ಊಟದಾಗಿಂದ ಎಷ್ಟು ಕಷ್ಟಪಟ್ರಿ, ಹೆಂಗೆ ನಿಮ್ಮ ಜೀವನ ಬಂತು, ಎಲ್ಲಿಗೆ ಬಂದು ನಿಂತಿದೆ, ಯಾರೆಲ್ಲ ನಿಮ್ಮ ಜೀವನದಲ್ಲಿ ಬಂದರು, ಏನೆಲ್ಲ ಆಯಿತು ನಿಮ್ಮ ಜೀವನದಲ್ಲಿ, ನೀವು ಹೆಂಗಿದ್ರಿ, ಹೆಂಗಾಯಿತು ನಿಮ್ಮ ಜೀವನ, ಎಲ್ಲಿಗೆ ಬಂದು ನಿಂತಿದೆ, ಯಾರ್ಯಾರು ಬಂದರು ಜೀವನದಲ್ಲಿ, ಏನೆಲ್ಲ ಕಷ್ಟಕ್ಕೆ ಗುರಿಯಾದ್ರಿ, ಏನೆಲ್ಲ ಆಯಿತು ನಿಮ್ಮ ಬದುಕಲ್ಲಿ, ಎಲ್ಲವನ್ನೂ ಕೂಡ ರಾಯರಲ್ಲಿ ಇಷ್ಟು ದಿನ ಏನು ಹೇಳ್ಕೊಂಡ್ರು ಅದಕ್ಕಿಂತ ಒಂದು ತೂಕ ಜಾಸ್ತಿ ಎಲ್ಲವನ್ನೂ ಕೂಡ ಶ್ರೀರಾಘವೇಂದ್ರ 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 ಅಂದರೆ ಮನಸ್ಸಲ್ಲಿನ ದುಃಖ ಎಲ್ಲ ಹೊರಗೆ ಬಂದ್ಬಿಡ್ಲಿ, ಕಣ್ಣೀರು ಬಂತ ಹತ್ಬಿಡಿ. ಬಟ್ ಆ ಅಳು ಅವತ್ತೇ ಕೊನೆ ಆಗಲಿ, ನಾಳೆಗೆ ಕೊನೆ ಆಗಲಿ. ಪ್ರತಿಯೊಬ್ಬರು ಯಾರೆಲ್ಲ ಬೇರೆ ಸೇವೆಗಳನ್ನ ಮಾಡ್ತಾ ಇದ್ರೆ ಸೇವೆ ಕೂಡ ಮಾಡಿ, ಬಟ್ ಈ ಪ್ರಾರ್ಥನೆ ಕೂಡ ಮಾಡಿ. ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ. ಆಮೇಲೆ ವಿಶೇಷವಾದಂಥ ಒಂದು ಮಾಹಿತಿನ ಕೊಡೋಕೆ ಇಷ್ಟಪಡ್ತೀನಿ. ಯಾರನ್ನ ನನ್ನ ಅಕ್ಕ ತಂಗಿರಿಗೆ, ಅಮ್ಮಂದಿರಿಗೆ ಈ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ, ಮಂತ್ಲಿ ಪ್ರಾಬ್ಲಮ್ ಅಂತಂದರೆ ದಯವಿಟ್ಟು ಕೂಡ ಬೇಜಾರಾಗಬೇಡಿ ತಾಯಿ. ಯಾಕಂದರೆ ನಾನು ಇಲ್ಲಿಂದನೇ ಹೇಳ್ತೀನಿ, ನಮ್ಮನೆ ಮಹಾಲಕ್ಷ್ಮೀರಂದರೆ ನಮ್ಮನೆ ಮಹಾಲಕ್ಷ್ಮೀರೇ ನೀವು, ಆಯಿತಾ. ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಸಾಕು. ಅದೇನಿದೆಯಲ್ಲ ದೇವರ ಸೃಷ್ಟಿ, ಅದು ನೀವೇನು ಮಾಡ್ಕೊಂಡಿದ್ದಲ್ಲ, ಅದು ದೇವರ ಸೃಷ್ಟಿ. ಅದು ಅದೇನು ನನಗೆ ಅದೃಷ್ಟನೇ ಇಲ್ಲ ಸೇವೆ ಮಾಡುವಂಥದ್ದಂತ ಯಾರು ಕಣ್ಣೀರು ಹಾಕಬೇಕಾಗಿಲ್ಲ. ಅದೃಷ್ಟ ಲಕ್ಷ್ಮಿನೇ ನೀವು ನಮ್ಮ ಮನೆಗೆ ಅಂದಮೇಲೆ ಸುಮ್ಮನೆ ನಿಮ್ಮನ್ನೇನೋ ಮೆಚ್ಚೋಕೆ ಹೇಳ್ತಾ ಇಲ್ಲ ನಾನು. ನೀವೇ ನಮ್ಮನೆ ಮಹಾಲಕ್ಷ್ಮಿ, ಆಯಿತಾ. ನೀವು ಅವತ್ತಿನ ದಿನ ಇದನ್ನು ಮಾಡ್ಕೊಂಡು ಕುತ್ಕೋಬೇಡಿ, ಸರಿನಾ. ರಾಯರಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದನ್ನ ಮಾಡಲಿ. ಉಪವಾಸ ಇರೋಕ್ಕಾಗುವಂಥವ್ರು ಇರಬಹುದು, ಆಗತ್ತೆ ಅನ್ನುವಂಥವ್ರು ಏಕಾದಶಿ ಉಪವಾಸವನ್ನು ಮಾಡ್ತಾ ಇದ್ದಿರಲ್ಲ, ಸಾಕು. ಉಪವಾಸ ಇರುವಂಥದ್ದೇನಿಲ್ಲ, ನಾರ್ಮಲ್ ಆಗಿರಿ, ಎಲ್ಲ ಕೂಡ ಒಳ್ಳೆಯದಾಗಲಿ. ಆದರೆ ಮಾಂಸ ಸೇವನೆ ಮಾಡುವಂಥವ್ರು, ಮಾಂಸ ತಿನ್ನುವಂಥವ್ರು, ಮಾಂಸಾಹಾರ ತಿನ್ನುವಂಥವ್ರು ಮನೇಲಿ ದಯವಿಟ್ಟು ಕೂಡ ಮಾಡಬೇಡಿ, ಆಯಿತಾ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಕೂಡ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇರುತ್ತೋ ಎಲ್ಲವನ್ನು ಕೂಡ ದೂರ ಮಾಡಿ ನಿಮ್ಮ ಬಾಳಲ್ಲಿ ನಿಮ್ಮ ಬಾಳನ್ನು ಬಂಗಾರ ಮಾಡಿ ರಾಯರು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ಮಾಹಿತಿನ ಕೊಡಬೇಕಿತ್ತು. ಪ್ರತಿಯೊಬ್ಬರು ದಯವಿಟ್ಟು ಈ ರೀತಿ ಪ್ರಾರ್ಥನೆನ ಮಾಡಿ. ಅಳು ಬಂದರೆ ಹತ್ತು ಬಿಡಿ, ಅಳು ಬರುತ್ತೆ ಖಂಡಿತ. ಆಮೇಲೆ ಕಮೆಂಟ್ಸಲ್ಲೂ ಕೂಡ ಮಾಡಿ ಹೇಳಿ ನೀವು, ಹೌದು ಮಹಿಯಣ್ಣ, ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ನನಗೆ ಗೊತ್ತಿಲ್ದಂಗೆ ಕಣ್ಣೀರು ಬಂದ್ಬಿಡ್ತು, ನಾನು ನರ್ವಸ್ ಆಗ್ಬಿಟ್ಟೆ ಅಂತ ನೀವೇ ಹೇಳ್ತೀರಾ. ಯಾಕಂತ ಅಂದರೆ ಆ ಫೀಲು ರಾಯರು ನಿಮ್ಮ ಮುಂದೆ ಕುತ್ಕೊಂಡು ನಿಮ್ಮ ಕಷ್ಟನ ಕೇಳ್ತಾ ಇರ್ತಾರೆ. ಇದಂತೂ ಸತ್ಯ. ಪ್ರತಿಯೊಬ್ಬರು ಮನೆಗೂ ರಾಯರು ನಾಳೆ ಬರ್ತಾರೆ. ದಯವಿಟ್ಟು ಕೂಡ ಸುಮ್ಮನೆ ರಾಯರ್ ಫೋಟೋ ಮುಂದೆ ನಾನು ಕೂತಿದ್ದೀನಿ ಅಂತ ಅನ್ಕೋಬೇಡಿ. ರಾಯರು ಪ್ರತಿಯೊಬ್ಬರು ಮನೆಗೂ ಕೂಡ ಬರ್ತಾರೆ. ಪ್ರತಿಯೊಬ್ಬರ ಕಣ್ಣೀರನ್ನು ಕೂಡ ರಾಯರು ಒರೆಸ್ತಾರೆ. ಒರೆಸ್ಲಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಗ್ನಗ್ತಾ ಇರಿ, ಆಯಿತಾ. ನಮಸ್ಕಾರ.